ಹಲೋ ವ್ಯೂವರ್ಸ್, ನಾನು ನಿಮ್ಮ ರಾಘವೇಂದ್ರ. ನೀವು ನೋಡ್ತಾ ಇರೋದು ಟೆಕ್ಸೈಟ್ ಚಾನಲ್. ನಾವು ಈ ದಿನ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಎಡಿಟ್ ಟೆಕ್ಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಆಂಡ್ರಾಯ್ಡ್ ಸ್ಟುಡಿಯೋ ಕ್ಲಿಕ್ ಮಾಡಿ. ಎಡಿಟ್ ಟೆಕ್ಸ್ಟ್ ನೆಕ್ಸ್ಟ್ ಕೊಡಿ, ಹೈ ಪಾಸ್ ಮಾಡಿ. ಓಕೆ, ಎಂಟಿ ಆಕ್ಟಿವಿಟಿ ಮೈನ್ ಫಿನಿಶ್. ಮೇನ್ ಆಕ್ಟಿವಿಟಿ ಲೇಔಟ್. ಈಗ ನಮಗೆ ಇಲ್ಲಿ ಹೆಲೋ ಟೆಕ್ಸ್ಟ್ ಕಾಣಿಸುತ್ತಲ್ಲ, ಇದನ್ನು ನಾವು ಡಿಲೀಟ್ ಮಾಡೋಣ. ಇದನ್ನು ಡಿಲೀಟ್ ಮಾಡಿ. ಈಗ ನಮಗೆ ಎಡಿಟ್ ಟೆಕ್ಸ್ಟ್ ಬಗ್ಗೆ ಬೇಕಲ್ವಾ, ಅದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ಲೈನ್ ಟೆಕ್ಸ್ಟ್ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬಗ್ಗೆ ಏನು ಬರುತ್ತೆ, ಪ್ಲೈನ್ ಟೆಕ್ಸ್ಟ್ ಕ್ಲಿಕ್ ಮಾಡಿ. ಓಕೆ, ಸೆಂಟರ್ ಡಿಮ್. ಈಗ ನಮಗೆ ಇದಕ್ಕೆ ಟೆಕ್ಸ್ಟ್ ಇದೆಯಲ್ಲ, ಅದನ್ನು ಚೇಂಜ್ ಮಾಡೋಣ. ಟೆಕ್ಸ್ಟ್ ಎಂಟಿ ಮಾಡಿ. ಟೆಕ್ಸ್ಟ್ ಏನು ಬೇಡ. ಸೊ ಇದಕ್ಕೆ ಐ ಡಿ ಬಂದ್ಬಿಟ್ಟು ನಮಗೆ ET1 ಅಂತ ಹಾಕ್ತೀನಿ. ET1 ಅಂತ ಹಾಕಿ. ಈಗ ನಾವು ಮೇನ್ ಆಕ್ಟಿವಿಟಿ ಹೋಗೋಣ. ಮೇನ್ ಆಕ್ಟಿವಿಟಿಯಲ್ಲಿ ಅದಕ್ಕೆ ವೇರಿಯೇಬಲ್ ಹೇಳಿ. ಎಡಿಟ್ ಟೆಕ್ಸ್ಟ್ ಕೊಡಿ. ಅದೇ ರೀತಿ ಇದಕ್ಕೆ ಕಾಸ್ಟ್ ಹೇಳಬೇಕು. ಎಡಿಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಎಡಿಟ್ ಟೆಕ್ಸ್ಟ್ ಫೈಂಡ್ ವ್ಯಾಲ್ಯೂ ಬೈ or dot id dot ET1. ಸೊ ET1 ಏನಂತ ಆಲ್ರೆಡಿ ನಾವು ವೇರಿಯೇಬಲ್ ಮಾಡಿದೀವಲ್ಲ. ಓಕೆ, ಇಲ್ಲಿ ನೋಡಿ, ಆಕ್ಟಿವಿಟಿ ಮೈನ್ ಟೆಕ್ಸ್ಟ್. ಈಗ ನಮಗೆ ಇದಿದೆಯಲ್ಲ, ಎಡಿಟ್ ಟೆಕ್ಸ್ಟ್ ಇದೆಯಲ್ಲ, ಈ ಎಡಿಟ್ ಟೆಕ್ಸ್ಟಿಂದ ಐ ಡಿನ ನಾನು ಅಲ್ಲಿ ಎಂಟ್ರಿ ಮಾಡಿದ್ದೀನಿ. ಓಕೆನಾ, ಐ ಡಿನ ಎಂಟ್ರಿ ಮಾಡಿದ್ದೀನಿ, ET1. ಈಗ ಎಡಿಟ್ ಟೆಕ್ಸ್ಟ್ ಅದು ನಮಗೆ ಏನು ಆ್ಯಕ್ಷನ್ ಮಾಡಬೇಕನ್ನೋದನ್ನು ನಾವು ಈಗ ಎಡಿಟ್ ಮಾಡಬೇಕಿಲ್ಲಿ. ಎಡಿಟ್ ಟೆಕ್ಸ್ಟ್ ಡಾಟ್ ಆ್ಯಡ್ ಟೆಕ್ಸ್ಟ್ ಚೇಂಜರ್. ಇಲ್ಲಿ ಏನಂದರೆ ನಮಗೆ ಎಡಿಟ್ ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಚೇಂಜ್ ಆಗುತ್ತೆ. ಆ ಟೆಕ್ಸ್ಟ್ ಬಾಕ್ಸ್ ಏನಿದೆಯಲ್ಲ ಅದು ನಮ್ಗೆ ಚೇಂಜ್ ಆಗುತ್ತೆ. ನಮಗೆ ಚೇಂಜ್ ಆದಾಗ ಏನು ಬರಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕು. ನೀವು ಟೆಕ್ಸ್ಟ್ ಇಲ್ಲಿ ಯಾವಾಗ ಟೆಕ್ಸ್ಟ್ ವಾಚರ್ ನಮಗೆ ವಾಚ್ ಮಾಡಬೇಕು, ಟೆಕ್ಸ್ಟ್ ವಾಚರ್ ನಮಗೆ ವಾಚ್ ಮಾಡಬೇಕು ಅಂತ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ 3 ಮೆಥಡ್ಸ್ ಓಪನ್ ಆಗಿದೆ. ಒಂದು ಏನಂದರೆ ಬಿಫೋರ್ ಟೆಕ್ಸ್ಟ್ ಚೇಂಜ್ಡ್ ಏನಾಗಿರಬೇಕು, ಆಮೇಲೆ ಆನ್ ಟೆಕ್ಸ್ಟ್ ಚೇಂಜ್ಡ್ ಏನಾಗಬೇಕು, ಹಾಗೆಯೇ ನನಗೆ ಆಫ್ಟರ್ ಟೆಕ್ಸ್ಟ್ ಚೇಂಜ್ ಏನಾಗಬೇಕು ಅಂತ ಇಲ್ಲಿ ಆಟೋಮೆಟಿಕ್ಲಿ ನಮಗೆ ಮೆಥಡ್ ಜನರೇಟ್ ಆಗಿದೆ. ಈಗ ನಮಗೆ ಬಿಫೋರ್ ಟೆಕ್ಸ್ಟ್ ಚೇಂಜ್ ಇದೆಯಲ್ಲ, ಅದನ್ನು ಸ್ಕಿಪ್ ಮಾಡೋಣ, ನಮಗೆ ಅದು ಅವಶ್ಯಕತೆ ಇಲ್ಲ. ಆದರೆ ನಮಗೆ ಟೆಕ್ಸ್ಟನ್ನು ನಾವು ಆನ್ ಟೈಮಲ್ಲಿ ಏನು ಟೆಕ್ಸ್ಟನ್ನು ಚೇಂಜ್ ಮಾಡ್ತೀವಲ್ಲ, ಆವಾಗ ನಮಗೆ ಏನು ಬರಬೇಕು ಅನ್ನೋದನ್ನ ನಾವು ಇಲ್ಲಿ ಎಡಿಟ್ ಮಾಡೋಣ. ಈ ಪ್ಯಾರಾಮೀಟರ್ ಯಾವುದನ್ನು ನೀವು
ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದರಲ್ಲಿ ಏನು ವೇರಿಯೇಬಲ್ ಇದೆಯೋ ಅದೇ ವೇರಿಯೇಬಲ್ನ ಇಲ್ಲಿ ಪಾಸ್ ಮಾಡಿ. ಓಕೆನಾ? ಸ್ಟ್ರಿಂಗ್ ಕೊಡಿ. ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಎಡಿಟ್ ಟೆಕ್ಸ್ಟ್ ಡಾಟ್ ಗೆಟ್ ಟೆಕ್ಸ್ಟ್ get text edit text dot get text dot to string. Okay, ಸೆಮಿಕೋಲನ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಟೋಸ್ಟ್ ಬರೀರಿ. toast dot make text get application context yes comma toast dot short dot show function. ಓಕೆ, ಇಲ್ಲಿ ಎಸ್ ಎನಲ್ಲಿ ಎಸ್ ಬಂದ್ಬಿಟ್ಟು ನಮಗೆ ಸ್ಟ್ರಿಂಗ್ ಯಾವುದನ್ನು ತಗೊಳುತ್ತೆ, ಅದು ಎಡಿಟ್ ಟೆಕ್ಸ್ಟಿನ ಟೆಕ್ಸ್ಟ್ ಏನಿದೆಯೋ ಅದನ್ನು ತಗೊಂಡು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿಕೊಟ್ಟು ಟು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿಕೊಟ್ಟು ಇದೆ, ಅದನ್ನು ನಾವು ಮೆಸೇಜಲ್ಲಿ ಶೋ ಮಾಡ್ತಾ ಇದ್ದೀವಿ. ಓಕೆನಾ? ಈಗ ನಾವು ಇದನ್ನು ರನ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ಈಗ ನಾವು ಇದರಲ್ಲಿ ಟೈಪ್ ಮಾಡಿದಾಗ ನಮಗೆ ಚೇಂಜ್ ಏನನ್ನು ನೋಟಿಫಿಕೇಶನಲ್ಲಿ ನಮಗೆ ಟೋಸ್ಟಲ್ಲಿ ಏನಂತ ಬರುತ್ತೆ ಅಂತ ನೋಡೋಣ. ಓಕೆನಾ? ನೋಡಿ, ಆರ್ ಎ ಚೇಂಜ್ ಮಾಡಿದ್ದೀನಿ, ಜಿ ಮಾಡಿದ್ದೀನಿ, ಇ ಮಾಡಿದ್ದೀನಿ. ಓಕೆ, ಇದೇ ರೀತಿ ಅದು ನೋಟಿಫಿಕೇಶನ್ ಒಂದು ವರ್ಡ್ ಕೂಡ ಚೇಂಜ್ ಆದ ತಕ್ಷಣ ಆಟೋಮೆಟಿಕಲಿ ಅದು ಗೆಟ್ ಟೆಕ್ಸ್ಟ್ ತಗೊಂಡು ನನಗೆ ಟೋಸ್ಟಲ್ಲಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.